ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತು ಎಗ್ ಮಂಚೂರಿಯನ್ ಮಾಡೋಣ. ಅದಕ್ಕೆ ಏನು ಬೇಕು ಅಂತಂದರೆ ನಾನು ಮೇಯ್ನಾಗಿ 5 ಎಗ್ ಹೊಡೆದು ಹಾಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಮತ್ತು ಸಾಲ್ಟ್ ಹಾಕಿದ್ದೀನಿ. ಈಗ ಅದು ನಾನು ಯಾವ ಥರ ಮಾಡ್ತಿದ್ದೀನಿ ಅಂದರೆ ಪಡ್ಡು ಪ್ಯಾನ್ ಮೇಲೆ ಹಾಕಿ ಪಡ್ಡು ನಾವು ಹೆಂಗೆ ಮಾಡ್ತೀವಿ ಅದೇ ಥರ ಪಡ್ಡು ಮಾಡ್ತಿದ್ದೀವಿ. ಈಗ ಫಸ್ಟ್ ಟೈಮ್ ಪಡ್ಡು ನಾನು ಏನು ಹಾಕಿದೆ ಅದು ಸ್ವಲ್ಪ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ನಾನು ಬೇಯಿಸ್ಕೊತಾ ಇದ್ದೀನಿ. ಸೈಡಲ್ಲಿ ಸ್ವಲ್ಪ ಸೈಡಲ್ಲಿರೋದ್ರಿಂದ ಸ್ವಲ್ಪ ಎತ್ತಾಗಿ ನನಗೆ ಬಹಳ ಕಷ್ಟ ಆಯಿತು. ಅದು 3 ಮಧ್ಯೆ ಇರೋದ್ರಿಂದ ಅದು ಚೆನ್ನಾಗಿ ಬಂತು. ತುಂಬ ಈಸಿ ರೆಸಿಪೀಸ್, ನೀವು ಮನೇಲಿ ಯಾವಾಗಾದರೂ ಫ್ರೀ ಇದ್ದಾಗ ಮಾಡ್ಕೊಂಡು ತಿನ್ಬೋದು. ನಮ್ಮ ಮಕ್ಕಳುಗಳು ಸಾಮಾನ್ಯವಾಗಿ ಎಗ್ಗಲ್ಲಿ ಜಾಸ್ತಿ ಪ್ರೋಟೀನ್ ಇರೋದು ಅದು ತಿನ್ನೋದಿಲ್ಲ, ಕೆಲವರು ಎಗ್ಗೆ ತಿನ್ನೋದಿಲ್ಲ, ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಇವಾಗ ನೀಟಾಗಿ ಉಲ್ಟಾ ಮಾಡಿ ಹಾಕೋತಾ ಇದ್ದೀನಿ. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ಕಾರ್ನ್ಫ್ಲೋರು ಈ ಹಿಟ್ಟಿಗೆ ನಾನು ಮೈದಾ ಹಿಟ್ಟು ಒಂದು 4 ಸ್ಪೂನ್ ಹಾಕಿದ್ದೀನಿ, ಮತ್ತು ಕಾರ್ನ್ಫ್ಲೋರ್ 1.5 ಸ್ಪೂನ್ ಹಾಕಿದ್ದೀನಿ. ಹಾಫ್ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಏನೇನು ಎಗ್ ಮಂಚೂರಿಯನ್ಸ್ಗೆ ಏನು ಫ್ರೈ ಮಾಡ್ಕೊಂಡಿದ್ದೆ ಅದೆಲ್ಲ ಕಟ್ ಮಾಡಿ ಅದರೊಳಗಡೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಅದನ್ನೇ ಎಣ್ಣೆ ಕಾಯಿಸಿ, ಈಗ ಪ್ಯಾನ್ಗೆ ಎಣ್ಣೆ ಹಾಕಿ ಅದನ್ನು ನಾನು ಚೆನ್ನಾಗಿ ಆದಮೇಲೆ ಈ ಮಂಚೂರಿಯನ್ಸ್ ಏನು ಮಿಶ್ರಣ ಮಾಡಿದೆ ಅದನ್ನು ನಾನು ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಟು ಮಂಚೂರಿ ಮಾಡ್ತಾಯಿದ್ದೀನಿ. ನಾನು ಲೋಲೇ ಇಡಬೇಕು, ಯಾಕಂದರೆ ಒಳಗಡೆಯಿಂದ ಬೆಂದಿರೋದಿಲ್ಲ. ನಾವು ಹೈ ಇಟ್ಬಿಟ್ರೆ ಒಳಗಡೆಯಿಂದ ಬೆಂದಿರೋದಿಲ್ಲ, ಅವ್ರ ಸೈಡಿಂದ ಚೆನ್ನಾಗಿ ಫ್ರೈ ಆಗಿಬಿಟ್ಟಿರುತ್ತೆ, ಮತ್ತು ನಮ್ಗೆ ಆಯಿಲು ವೇಸ್ಟ್. ಒಂದೊಂದಾಗಿ ಹಾಕ್ತಿದ್ದೀನಿ, ಯಾಕಂದರೆ ಸುಮ್ಮನೆ ಒಟ್ಟೊಟ್ಟಿಗೆ ಹಾಕ್ಬಿಟ್ರೆ ಕಚ್ಕೊಬಿಡುತ್ತೆ ಮತ್ತು ಚೆನ್ನಾಗೂ ಬೇಯೋದಿಲ್ಲ. ಒಂದೊಂದೇ ಹಾಕಿದ್ರೆ ನೀಟಾಗಿ ಎಲ್ಲ ಒಂದೊಂದಾಗಿ ನೀಟಾಗಿ ಬೇಯುತ್ತೆ. ನೀವು ಈ ಒಂದು ಪೀಸಲ್ಲಿ ಒಂದು 4 ಅಥವಾ 5 ಪೀಸ್ ಮಾಡ್ಕೊಬೋದು. ನಾನು ಜಸ್ಟ್ 2 to 3 ಪೀಸ್ ಅಷ್ಟೇ ಮಾಡ್ಕೊಂಡಿದ್ದು, ತುಂಬ ದೊಡ್ಡ ಪೀಸ್ ಬಂತು. ಇಲ್ಲಿ ನೀವು ಮಾಡಿದ್ರೆ ಜಸ್ಟ್ 4 to 5 ಪೀಸಸ್ ಮಾಡ್ಕೋಬೋದು. ಈಗ ನೋಡಿ ಚೆನ್ನಾಗಿ ಬೇಯ್ತಾಯಿದೆ, ಚೆನ್ನಾಗಿ ಬೆಂದಿದೆ. ಆಲ್ರೆಡಿ ನಾನು ಒಂದು ಸಲ ಹಾಕಿ ಇಟ್ಟಿದ್ದೀನಿ ಆ ಸೈಡು. ನೆಕ್ಸ್ಟ್ ಇದು ಸೆಕೆಂಡ್ ಟೈಮ್ ಹಾಕಿರೋದು ಫ್ರೈ ಮಾಡೋದಕ್ಕೆ. ಮಂಚೂರಿಯನ್ ಮಾಡ್ಕೊಳ್ಳೋದಕ್ಕೆ ಇನ್ನು ಗ್ರೇವಿಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, ಮತ್ತು 1/2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, 1/2 ಆನಿಯನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಸಾಲ್ಟ್ ಹಾಕಿದ್ದೀನಿ. ಒಂಚೂರು ಯಾಕೆಂತಂದರೆ ಆಲ್ರೆಡಿ ನಾನು ಮಂಚೂರಿಯನ್ ಸಾಸ್ಗಳಲ್ಲೂ ಸಾಲ್ಟ್ ಇದೆ, ಮತ್ತು ಎಗ್ ಮಂಚೂರಿಯನ್ ಮಾಡುವಾಗ ಅದಕ್ಕೂ ಸ್ವಲ್ಪ ಎಗ್ ಫ್ರೈ ಮಾಡುವಾಗೂ ಅದಕ್ಕೂ ನಾನು ಸಾಲ್ಟ್ ಹಾಕಿದ್ದೀನಿ. ಸೊ ಸಾಲ್ಟ್ ಸ್ವಲ್ಪ ಹಾಕೋಬೇಕು. ನೆಕ್ಸ್ಟ್ ಕ್ಯಾಪ್ಸಿಕಮ್, ಆದಮೇಲಿಂದ 1 ಸ್ಪೂನ್ ಟೊಮೊಟೊ ಸಾಸು, 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಚಿಲ್ಲಿ ಸಾಸ್, 3 ಸಾಸನ್ನ ನಾನು ಹಾಕೊಂಡಿದ್ದೀನಿ. ಇನ್ನು 1 ಕಪ್ಪಲ್ಲಿ ಸಪ್ರೇಟಾಗಿ ನಾನು ಒಂದು 1/2 ಕಪ್ಪಷ್ಟು ವಾಟ್ರಿಗೆ 1/2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಚೆನ್ನಾಗಿದು ಫ್ರೈ ಆಗಿದೆ, ಓಕೆ ಅನ್ನಿಸ್ದಾಗ ನಾವು ಆ ಕಾರ್ನ್ಫ್ಲೋರ್ ಏನು ಮಿಶ್ರಣ ಮಾಡಿದ್ದೀವಿ, ಒಂದು ಗ್ಲಾಸಲ್ಲಿ ಏನು 1 ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ ಅದನ್ನ ತೆಗೆದು ಇದರೊಳಗಡೆ ಹಾಕಬೇಕು. ಕನ್ಸಿಸ್ಟೆನ್ಸಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಕಾರ್ನ್ಫ್ಲೋರ್ ಏನು ಮಿಶ್ರಣ ಮಾಡಿಕೊಂಡಿದ್ದೆ ಅದನ್ನು ನಾನೀಗ ಹಾಕ್ತಿದ್ದೀನಿ. ಚೆನ್ನಾಗಿ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂತು, ಆ್ಯಂಡ್ ಕಲರ್ ಕೂಡ ಎಷ್ಟು ಚೆನ್ನಾಗಾಗಿದೆ. ಈಗ ನಾನೇನು ಏನು ಮಾಡ್ತೀನಿ, ಏನನ್ನು ಎಗ್ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ನನಗೆ ಕನ್ಸಿಸ್ಟೆನ್ಸಿ ತುಂಬ ಥಿಕ್ ಅನ್ನಿಸ್ತು, ಅದಕ್ಕೆ ನಾನು ಏನು ಮಾಡೋದಂದರೆ ಕಾರ್ನ್ಫ್ಲೋರ್ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದೇ ಬೌಲಲ್ಲಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ತುಂಬ ಥಿಕ್ ಅನ್ನಿಸ್ತು ಕನ್ಸಿಸ್ಟೆನ್ಸಿ, ಅದಕ್ಕೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ತುಂಬ ಹೊತ್ತು ಟೈಮ್ ವೇಸ್ಟ್ ಮಾಡೋಂಗೂ ಇಲ್ಲ. ಎಗ್ ಅಂದರೆ ಆಬ್ವಿಯಸ್ಲಿ ಪ್ರೋಟೀನ್ ಫುಡ್, ಈಸಿಯಾಗಿ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ.
ಇದು ನಂದು ಫೈನಲ್ ಟಚ್. ಫೈನಲ್ ಆಗಿ ಇದೇ ಥರ ಆಗಿದೆ. ಸೇಮ್ ನೋಡಿ ಔಟ್ಸೈಡ್ ಅಥವಾ ಹೋಟೆಲ್ಗಳಲ್ಲಿ ಯಾವ ಥರ ತಗೋತೀರ ಅದೇ ಥರನೇ ಆಗಿದೆ. ಚೆನ್ನಾಗಿ ಮಾಡ್ಕೊತೀನಿ.